ಮಾಹಿತಿ ಅದಕ್ಕೆ ಲಿಂಕ್ ಆಗಿದೆಯಾ? ಅತ್ತ ನೋಟಿಸ್ ನೀಡಿದಂತೆ ಇತ್ತ ಹೋಟೆಲ್ಗೆ ಚಿಕ್ಕಣ್ಣ ಬಂದ್ರು. ಪೊಲೀಸ್ ಠಾಣೆಯಿಂದ ದರ್ಶನನ್ನ ಕರೆತಂದಿದಂತ ಪೊಲೀಸರು ಖಾಸಗಿ ಕಾರ್ನಲ್ಲಿ ಹೋಟೆಲ್ಗೆ ಆಗಮಿಸಿದ್ರು ನಟ ಚಿಕ್ಕಣ್ಣ. ದರ್ಶನ್ ಮತ್ತು ಚಿಕ್ಕಣ್ಣನ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗಿದೆ. ಇಬ್ಬರ ಎದುರು ಹೋಟೆಲ್ನಲ್ಲೇ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗಿದೆ. ಅತ್ತ ನೋಟಿಸ್ ನೀಡುತ್ತಿದ್ದಂತೆ ಚಿಕ್ಕಣ್ಣ ಬರ್ತಾರೋ ಬರೋದಿಲ್ವೋ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಚಿಕ್ಕಣ್ಣ ಖಾಸಗಿ ಕಾರ್ನಲ್ಲಿ ಓಡೋಡಿ ಬಂದಿದ್ದಾರೆ ಹೋಟೆಲ್ ಹತ್ರ. ಬಂದಂಥ ಬಳಿಕ ದರ್ಶನ್ ಸಮ್ಮುಖದಲ್ಲೇ ನಡೆದದ್ದು ಈ ಒಂದು ವಿಚಾರಣೆ. ಮಟ್ಟ ಮಧ್ಯಾಹ್ನವೇ ಹೋಟೆಲ್ನಲ್ಲಿ ಪಾರ್ಟಿ ನಡೀತಾ? ಪಾರ್ಟಿಯಲ್ಲಿ ಮರ್ಡರ್ ಸ್ಟೋರಿ ಏನಾದರೂ ಚರ್ಚೆ ಆಗಿತ್ತಾ? ಕೊಲೆ ಬಗ್ಗೆ ಮಾತನಾಡಿಕೊಂಡಿದ್ರ ಸ್ನೇಹಿತರು? ಗೊತ್ತಿಲ್ಲ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಟ್ಟ ಮಧ್ಯಾಹ್ನ ರೀ ಪಾರ್ಟಿ. ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ಎಂಥ ಲೈಫ್ ಸ್ಟೈಲ್ ಇವ್ರದ್ದು, ಇದು ಯಾವ ಥರ ಒಂದು ರೀತಿಯ ವಿಚಿತ್ರವಾದ ವಿಕ್ಷಿಪ್ತ ಅನ್ನೋದು ಭಾಳ ಸೂಟಬಲ್ ಆದಂಥ ಶಬ್ದ ಇದಕ್ಕೆ. ಮಟ್ಟ ಮಧ್ಯಾಹ್ನ ಪಾರ್ಟಿ ಮಾಡ್ತಾರೆ, ಆಮೇಲೆ ತಕ್ಷಣ ಹೋಗಿ ಅಲ್ಲಿ ಯಾರಿಗೋ ಹೊಡಿತಾರೆ, ಕೋಳಿ ಎಸ್ದಂಗೆ ಎಸಿತಾರೆ, ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಮೈಸೂರಿಗೆ ಹೋಗಿ ಜಿಮ್ ಮಾಡ್ತಾರೆ. ಓಹೋ ಹೋ, ಇದು ಯಾವ ಥರ ಮನಸ್ಥಿತಿ, ಇದು ಯಾವ ಥರ ಜೀವನ ಶೈಲಿ ಅಂತ ಅನ್ಸುತ್ತೆ. ಸ್ಟಾರ್ ಆದ ತಕ್ಷಣ ಹೀಗೆಲ್ಲ ಬದುಕ್ಬೋದಾ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಗೊತ್ತಿಲ್ಲ, ನಮ್ಗೆ ಇದೆಲ್ಲ ಪ್ರೂವ್ ಆಗಬೇಕಷ್ಟೇ. ಇದೆಲ್ಲ ಈಗಿರ್ತಕ್ಕಂಥ ಮಾಹಿತಿ ಮಾತ್ರ. ಇದೆಲ್ಲ ಯಾವ ರೀತಿ ಅನ್ನೋದು, ಈ ಆರೋಪಗಳೆಲ್ಲ ಇನ್ನಷ್ಟೇ ಪ್ರೂವ್ ಆಗಬೇಕಾಗಿದೆ. ಪೊಲೀಸರು ಸಾಕ್ಷ್ಯವನ್ನು ಕೋರ್ಟ್ನಲ್ಲಿ ಮಂಡಿಸಿದ ನಂತರ ಅಷ್ಟೇ ಇವೆಲ್ಲ ಪ್ರೂವ್ ಆಗಬೇಕಾಗಿದೆ. ಎನಿವೇ, ಸ್ಟೋನಿ ಬ್ರೂಕ್ ಪೊಲೀಸ್ ಠಾಣೆಯಿಂದ ಮಹಜರು ಮುಗಿಸಿ ಈಗ ವಾಪಸ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಜರನ್ನು ಮುಗಿಸಿ ಇದೀಗ ವಾಪಸ್ ಠಾಣೆಯತ್ತ ಆರೋಪಿ ದರ್ಶನ್ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಇಷ್ಟೋ ದಿನ ಒಬ್ಬ ನಟ, ಹೀರೋ ಅಂತೆಲ್ಲ ಅನ್ನಿಸಿಕೊಂಡಿದ್ದಂಥ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ವ್ಯಕ್ತಿ ಡಿ ಬಾಸ್ ಅಂತ ಅನ್ನಿಸಿಕೊಂಡಿದ್ದ ವ್ಯಕ್ತಿ ಇವತ್ತು ಗ್ಯಾಂಗ್ ಲೀಡರ್ ಅನ್ನೋ ಮಟ್ಟಕ್ಕೆ ಜನ ಆರೋಪ ಮಾಡೋ ಹಂತಕ್ಕೆ ಹೋಯ್ತಲ್ಲ. ಇವತ್ತು ಇವರನ್ನ ಆರೋಪಿ ಅಂತಾನೆ ಕರಿಬೇಕಾಗತ್ತೆ ಪ್ರತಿ ಹಂತದಲ್ಲೂ ಕೂಡ. ಸೊ ವ್ಯಕ್ತಿ ತಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ತನಗೆ ಸಾಮಾಜಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ, ಜೀವನದ ಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಪ್ರತಿ ಕ್ಷಣ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಅರ್ಥ ಮಾಡ್ಕೊಳ್ದಿದ್ರೆ ಇಂಥ ಅನಾಹುತಗಳಿಗೆ ದಾರಿ ಮಾಡಿಕೊಡತ್ತೆ. ನೋಡ್ತಾ ಇದ್ವಿ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಇದೇ ದರ್ಶನ್ ನೂರಾರು ಬಾರಿ ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಮೊನ್ನೆ ಮಾಡಿದ ಪಾರ್ಟಿ ಇತ್ತಲ್ಲ, ಹಗಲೇ ಮಠ ಮಧ್ಯಾಹ್ನ ಕೆಲವು ಆಪ್ತರ ಜೊತೆ ಮಾಡಿದ್ದಂತಹ ಪಾರ್ಟಿ, ಅಂಥದ್ದೇನಿತ್ತು ಅದರಲ್ಲಿ? ದರ್ಶನ್ ತಲೆ ಅಷ್ಟರ ಮಟ್ಟಿಗೆ ಕೇಳೋ ಅಂಥದ್ದು ಏನಿತ್ತು ಅದರಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ರನ್ನ ಮತ್ತೆ ಕರೆದುಕೊಂಡು ಬರಲಾಗ್ತಾ ಇದೆ. ಮಹಜರು ಸಂಪೂರ್ಣವಾಗಿ ಮುಗಿದಂತಹ ಬಳಿಕ ಚಿಕ್ಕಣ್ಣ ಅವರನ್ನ ಕೂಡ ದರ್ಶನ್ ಅವರ ಮುಂದೆಗಡೆಯೇ ವಿಚಾರಣೆಯನ್ನ ಮಾಡಿ ಅಲ್ಲಿ ಏನೆಲ್ಲ ಸಂಪೂರ್ಣವಾಗಿ ಸ್ಟೋನಿ ಬ್ರೋಕ್ನಲ್ಲಿ ರೆಸ್ಟೋ ಬಾರ್ನಲ್ಲಿ ಸಂಪೂರ್ಣವಾಗಿ ಮಹಜರು ಮಾಡಿದ ನಂತರ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಿದ್ರಿ. ಅತ್ತ ಚಿಕ್ಕಣ್ಣ ಕೂಡ ಪೊಲೀಸ್ನವರು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಅವ್ರು ಏನು ಆನ್ಸರ್ ಕೊಟ್ಟಿರ್ತಾರೆ, ಅಲ್ಲಿ ನಡೆದಂತಹ ವಿಚಾರಣೆ ಬಗ್ಗೆ, ಅಲ್ಲಿ ನಡೆದಂಥ ಮಾತುಕತೆ ಬಗ್ಗೆ, ಇವೆಲ್ಲದರ ಬಗ್ಗೆಯೂ ಕೂಡ ಏನೆಲ್ಲ ಹೇಳ್ಕೊಂಡಿದ್ದಾರೆ ಪೊಲೀಸ್ ಬಳಿ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಸೊ ಈ ಒಂದು ಹೇಳಿಕೆಯನ್ನು ಇಟ್ಕೊಂಡು ಮುಂದಿನ ಹಂತಕ್ಕೆ ಹೋಗುತ್ತೆ ತನಿಖೆ. ಒಟ್ಟಾರೆಯಾಗಿ ದರ್ಶನ್ ಮಠ ಮಧ್ಯಾಹ್ನವೇ ಮಾಡಿದಂಥ ಈ ಪಾರ್ಟಿ ನಾರ್ಮಲಿ ಎಲ್ಲರೂ ಕೂಡ ಸೇರುವಂಥದ್ದು, ಯಾವುದೇ ಪಾರ್ಟಿಯಲ್ಲೂ ಕೂಡ ಅವರು ಭಾಗಿಯಾಗಿರೋದು ರಾತ್ರಿ ಸಮಯದಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಆದರೆ ಅವತ್ತು ಮಠ ಮಧ್ಯಾಹ್ನ ಹಗಲೊತ್ತಲ್ಲೇ ಅವರು ಯಾಕೆ ಅಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು? ಅಲ್ಲಿ ಚಿಕ್ಕಣ್ಣ ಯಾಕೆ ಬಂದರು ಅಂದರೆ ಆ ಪಾರ್ಟಿಯಲ್ಲಿ ಈ ಗ್ಯಾಂಗ್ ಇದ್ದರು, ಅಲ್ಲಿ ಚಿಕ್ಕಣ್ಣ ಯಾಕೆ ಎಂಟ್ರಿ ಆದರು? ಜೊತೆಗೆ ಒಬ್ಬ ನಿರ್ಮಾಪಕರಿದ್ರಲ್ಲ, ಅವ್ರು ಯಾಕೆ ಅಲ್ಲಿದ್ದರು? ಏನೆಲ್ಲ ಚರ್ಚೆಗಳನ್ನು ಮಾಡಿದ್ರು? ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದಂಥ ಪೊಲೀಸ್ನವರು ಆರೋಪಿಗಳನ್ನು ಈಗ ನೇರವಾಗಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಬಳಿ ಕರೆದುಕೊಂಡು ಹೋಗ್ತಿದ್ದಾರೆ. ಅತ್ತ ಚಿಕ್ಕಣ್ಣ ಅವರ ಬಳಿ ವಿಚಾರಣೆಯೂ ಕೂಡ ಮುಗಿದಿದೆ.
ಮತ್ತೆ ಈಗ ನಿರ್ಮಾಪಕ ಅಂತ ಹೇಳಿದ್ರಲ್ಲ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಯಾರೆಲ್ಲ ಇದ್ರೂ ಅವರನ್ನು ಒಬ್ಬೊಬ್ಬರನ್ನಾಗಿ ಕರೆಸಿ ಅವ್ರನ್ನ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆ ಪಬ್ನಲ್ಲಿ ಮಹಜರು ಅಂತ್ಯ ದರ್ಶನಲ್ಲಿ ಆಗಮಿಸಿದ್ದು, ಚಿಕ್ಕಣ್ಣ ಆಗಮಿಸಿದ್ದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಠಾಣೆಯ ಕಡೆ ಹೋಗ್ತಾ ಇರುವಂಥ ದರ್ಶನ್ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಉಪಕರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಈಗ ದರ್ಶನ್ ಅವರನ್ನ ಠಾಣೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಣ್ಣ ಅವ್ರ ಜೊತೆ ಮಾತುಕತೆ ವಿಚಾರಣೆ ಎಲ್ಲವೂ ಕೂಡ ಮುಗಿದಿದೆ. ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿರ್ಬೋದು, ಚಿಕ್ಕಣ್ಣ ಏನು ಹೇಳಿರ್ಬೋದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಈಗಷ್ಟೇ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ವಾಪಸ್ ಅನ್ನಪೂರ್ಣೇಶ್ ನಗರ ಠಾಣೆಗೆ ತನಿಖಾಧಿಕಾರಿಗಳು ಕರ್ಕೊಂಡ್ಬಂದಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಆರ್ ಆರ್ ನಗರದ ಸ್ಟೋನಿ ಬ್ರೂಕ್ಸ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ಬಳಿಕ ಈಗ ಅನ್ನಪೂರ್ಣೇಶ್ ನಗರ ಠಾಣೆಗೆ ಎಲ್ಲ ಆರೋಪಿಗಳನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಸೊ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥ ಒಂದು ಮಾಹಿತಿ ಪ್ರಕಾರ ಈಗಿನ ಒಂದು ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಘಟನೆ ಆಗಿದ್ದಿನ ಅಂದರೆ 8ನೇ ತಾರೀಕು ಏನೇನು ಚರ್ಚೆಗಳನ್ನು ಮಾಡಿದ್ರು, ಯಾವ ರೀತಿ ಮತ್ತು ಎಲ್ಲೆಲ್ಲಿ ಕೂತ್ಕೊಂಡು ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಮಾತ್ರ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಚಿಕ್ಕಣ್ಣ ಅವ್ರ ಕಡೆಯಿಂದ ಗೊತ್ತಾಗಬೇಕಾಗಿದ್ದಂತಹ ಒಂದು ವಿಚಾರ ಅಂದರೆ ಚಿಕ್ಕಣ್ಣ ಇದ್ದಂಥ ಟೈಮಲ್ಲಿ ಅವರ ಪ್ರೆಸೆನ್ಸ್ನಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಯ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರು ಯಾವ ರೀತಿ ಉತ್ತರವನ್ನು ಹೇಳಿದರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅಲ್ಲಿ ಪೊಲೀಸರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಚಿಕ್ಕಣ್ಣ ಅವರು ವಾಪಸ್ ಹೋಗಿದ್ದಾರೆ. ಈಗ ಈ ಕಳೆದ 1 ಗಂಟೆ ಅವಧಿಯಲ್ಲಿ ಒಂದು ಕಡೆಯಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಸ್ಟೋನಿ ಬ್ರೂಕ್ಸ್ನಲ್ಲಿ ಏನೇನಾಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದ್ರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ನಿನ್ನೆಷ್ಟೇ ನಾವು ಈ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಕೃತ್ಯ ಎಸಗಿದ ಬಳಿಕ ಆರೋಪಿಗಳು ತಮ್ಮ ಬಟ್ಟೆಗಳನ್ನು ಬದಲಾಯಿಸಿಕೊಂಡಿದ್ರು ಅನ್ನುವಂಥದ್ದು. ಅದರ ಮಧ್ಯದಲ್ಲಿ ಇವರೆಲ್ಲರೂ ಕೂಡ ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋದಕ್ಕೆ ಒಂದು ಪ್ರತಿಷ್ಠಿತ ಶಾಪಿಂಗ್ ಮಾಲೂ ಕೂಡ ಹೋಗಿದ್ರು. ಆ ಒಂದು ಶಾಪಿಂಗ್ ಮಾಲು ಕೂಡ ಇವತ್ತು ಓರ್ವ ಆರೋಪಿಯನ್ನು ತನಿಖಾಧಿಕಾರಿಗಳು ಕರ್ಕೊಂಡು ಹೋಗಿ ಅಲ್ಲಿ ಬಟ್ಟೆ ತಗೊಂಡಿರೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಬಿಲ್ಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಆ ಒಂದು ಶಾಪಿಂಗ್ ಮಾಲ್ನಿಂದ ಕಲೆ ಹಾಕಿದ್ರು. ಆದರೆ ಖುದ್ದು ಯಾವ ಆರೋಪಿ ಅಲ್ಲಿ ಹೋಗಿ ಬಟ್ಟೆಗಳನ್ನು ಖರೀದಿ ಮಾಡಿದ ಆತನ ಕಡೆಯಿಂದ ಆತ ಹೋಗಿದ್ದಂಥ ಟೈಮು ಮತ್ತು ಬಟ್ಟೆಗಳನ್ನು ಖರೀದಿ ಮಾಡಿದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ಕೂಡ ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂಥದ್ದು. ಸದ್ಯಕ್ಕೆ ಎಲ್ಲ ಆರೋಪಿಗಳು ಕೂಡ ಅನ್ನಪೂರ್ಣೇಶ್ ನಗರ ಠಾಣೆಯಲ್ಲೇ ಇದ್ದಾರೆ. ಇವತ್ತು ಮಹಜರು ನಡೆಸ್ಕೊಂಡು ಬಂದಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಒಂದು ಪ್ರೋಸೆಸ್ಗಳನ್ನು ಮಾಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಗಳನ್ನು ಮಾಡಿದ ಬಳಿಕ ಬಹುಶಃ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಆಗ ದರ್ಶನ್ ಆ್ಯಂಡ್ ಟೀಮ್ನ ತನಿಖಾಧಿಕಾರಿಗಳು ಹೆಚ್ಚಿನೊಂದು ವಿಚಾರಣೆಗೆ ಒಳಪಡಿಸ್ತಾರೆ. ದಿವಿತ್. ಸುನಿಲ್, ಮತ್ತೊಬ್ಬರು ಪ್ರೊಡ್ಯೂಸರ್ ಕೂಡ ಅಲ್ಲಿ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಗೊತ್ತಾಗಿದೆ. ಯಾರ ಪ್ರೊಡ್ಯೂಸರ್ ಜೊತೆಗೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆಯಾ, ಅಥವಾ ಅವರು ಕೊಡುವಂಥ ಹೇಳಿಕೆ ಮತ್ತು ಚಿಕ್ಕಣ್ಣ ಕೊಟ್ಟಂಥ ಹೇಳಿಕೆ ಡಿಫ್ರೆನ್ಸ್ ಇತ್ತು ಅಂದರೆ ವಾಟ್ ನೆಕ್ಸ್ಟ್? ಎಸ್ ದಿವಿತ್, ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಒಬ್ಬರು ಪ್ರೊಡ್ಯೂಸರ್ ಅವ್ರ ಬಗ್ಗೆ ಕೂಡ ಮಾಹಿತಿ ಬಂದಿರುವಂಥದ್ದು. ಅವ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಸಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದರೆ, ಈಗ ಚಿಕ್ಕಣ್ಣ ಅವ್ರ ಕಡೆಯಿಂದ ಸಿಗುವಂಥ ಮಾಹಿತಿಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿಗಳನ್ನು ತಗೋಬೇಕಾದಂಥ ಒಂದು ಅಗತ್ಯ ಕೂಡ ಇರುತ್ತೆ. ಅದರ ಜೊತೆಗೆ ಆ ಪ್ರೊಡ್ಯೂಸರ್ ಭಾಗಿಯಾಗಿದ್ದಂಥವ್ರು ಅದೇ ರೀತಿಯಲ್ಲಿ ಮತ್ತೊಬ್ಬ ನಟ ಕೂಡ ಈ ಒಂದು ಪಾರ್ಟಿಯಲ್ಲಿ ಇದ್ದ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಮತ್ತು ಆ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ. ಇವರೆಲ್ಲರನ್ನು ಕೂಡ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಅಗತ್ಯ ಅಂತ ಕಂಡು ಬಂದಲ್ಲಿ ನೋಟಿಸ್ ನೀಡಿಯಾ ಕರೆಸ್ಕೊಂಡು ಅವರೆಲ್ಲರನ್ನು ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ದಿವಿತ್.